ನಾನು ಅದೆಲ್ಲ ರಿವ್ಯೂ ಮಾಡಿ ಬಿರಿಯಾನಿ ಲಾಸ್ಟಿಗೆ ತಿನ್ನೋ ಅಷ್ಟೊತ್ತಿಗೆ ಎಷ್ಟು ತಣ್ಣಗಾಗಿ ಎಷ್ಟು ಹೊಟ್ಟೆ ಉರಿಯೋದು ಗೊತ್ತಾ, ತಣ್ಣಗಾಗಿರುತ್ತಾ. ಬೇಜಾರಾಗ್ಬಿಡ್ತು ನಾವು ಇದನ್ನ ನೋಡಿರ್ಲಿಲ್ಲ ಅಂದ್ರೆ. ಹೇಗ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಟೀ ಕುಡಿಯೋ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಜೀರಾ ಹಿಡ್ಕೊಂಡ್ಬಂದ್ರೆ ಸುಮ್ನೆ ಬಾರ ಏನು ಹಾಯ್, ವೆಲ್ಕಮ್ ಟು ಕಿಶೋರ್ ಬ್ಲಾಗ್ಸ್. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಕಿರಣ್? ಮೇಕೆದಾಟು ಹೋಗ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಇದಾರೆ ಹಿಂದ್ಗಡೆ, ಕೌಶಲ್ ಅಂತೇಳಿ, ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಗೋಬಿ ಮಂಚೂರಿ ವಿಡಿಯೋದಲ್ಲಿ. ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಬನ್ನಿ ಅಲ್ಲಿ ಹೋಗಿ ಸಿಗ್ತೀವಿ. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಆಲ್ರೆಡಿ ವಿಸಿಟ್ ಮಾಡಿದೀವಿ ಮೇಕೆದಾಟ್ನ, ಬಟ್ ಅವಾಗ ಅಷ್ಟು ನೀರ್ ಇರ್ಲಿಲ್ಲ. ಸೊ ಇವಾಗ ರೈನಿ ಸೀಸನ್ ಅಲ್ಲ, ಮಾನ್ಸೂನ್ ಅಲ್ಲ. ಸೊ ಇವಾಗ ಒಂದ್ಸಲ ಹೋಗೋಣ, ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಸೊ ನಿಮಗೂ ತೋರಿಸ್ತೀವಿ ವಿಡಿಯೋದಲ್ಲಿ. ನಿಮಗ್ ತೋರಿಸ್ಲೇಬೇಕಲ್ಲ, ನಿಮಗ್ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ? ಓಕೆ, ಬಾಯ್ ಬಾಯ್. ಸೊ ಇವಾಗ ಇಲ್ಲಿ ಟಿಫನ್ ಮಾಡಕ್ ನಿಲ್ಸಿದೀವಿ. ಇವ್ರು ಆಲ್ರೆಡಿ ಮಾಡಿದ್ದಾರೆ, ನಾನು ಏನು ತಿಂದಿಲ್ಲ. ಸೊ ಹಾಗಾಗಿ ಏನಾದ್ರು ಇಡ್ಲಿನೋ ಏನೋ. ನಾವು ಬಿರಿಯಾನಿ ತಿನ್ಕೊಂಡ್ಬಿಟ್ಟಿದೀವಿ. ಶೋಭಾ ಅವ್ರು ಮಟನ್ ಬಿರಿಯಾನಿ ತಿನ್ನಲ್ಲ, ಸೊ ಹಾಗಾಗಿ ಅವ್ರಿಗೆ ಅನಿಸ್ತಾ ಇದೆ. ಸೊ ಇಲ್ಲಿ ನಿಲ್ಸಿದೀವಿ, ನೋಡೋಣ ಹೇಗಿರುತ್ತೆ. ಇಡ್ಲಿ ಏನಿದೆ ಶೋಭಾ? ಇಡ್ಲಿ ಮತ್ತೆ ಇಡ್ಲಿ ಪೂರಿ ಚಿತ್ರಾನ್ನ, ಬಿಸಿ ಬಿಸಿ ಇಡ್ಲಿ ಆಗ್ತಿದೆ. ಸೊ ನಾವು ಟೀ ಕುಡಿತೀವಿ. ಕೌಶಲ್ ಸುಬೆ ಸುಬೆ ಕ್ಯಾ ಲೇಕೆ ಇದರ ನೋಡಿಲಿ, ಟೀ ಕುಡಿಯೋ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಜೀರಾ ಹಿಡ್ಕೊಂಡ್ಬಂದಾನೆ. ಇವ್ನು ಡೈಜೆಷನ್ के लिए पीने के लिए मन किया कौशल, जीरा क्यों पी रहा है सुबह सुबह? हाँ अच्छा, इसलिए पी रहा हूँ. हाँ वो तो अच्छा है, पता है क्यों पी रहा है सुबह सुबह इतना जल्दी? इतना जल्दी कहाँ हुआ अभी? 11 बज गया. सुबह सुबह कौन पीता है? सुबह थोड़ी, हमको सुबह ही बोलते हैं. 12 बजे तक सुबह ही होता है. जब टिफिन खा लिया तो सुबह ही होता है. हाँ, ಬೆಳಗ್ಗೆ ಟಿಫನ್ ಡೈರೆಕ್ಟ್ ಬಿರಿಯಾನಿ. ಇವಂದೆಲ್ಲ ಉಲ್ಟಾ, ಬೆಳಗ್ಗೆನೆ ಈ ತರ ಪೆಪ್ಸಿ ಜೀರಾ ಇದನ್ನು ಕುಡಿತಾನೆ, ಮತ್ತು ಬರೇ ವಡ ತಿಂತಾನೆ. ಆದ್ರೂ ದಪ್ಪ ಆಗಲ್ಲ. ನಾನು ಏನು ಎಷ್ಟೆಲ್ಲ ಡಯಟ್ ಮಾಡಿದ್ರು ತೆಳ್ಳಗಾಗ್ತಿಲ್ಲ, ನೀನು ಎಷ್ಟೆಲ್ಲ ತಿಂದ್ರೂ ದಪ್ಪ ಆಗ್ತಿಲ್ಲ. ಇತ್ತ ಬದಲ ಕ್ಯಾ ಆಗ್ತದೆ? ಜಿಮ್ ಜಾದಾಗ ಜಿಮ್ಮಿಗೆ ಹೋಗ್ತಾನೆ. ಕೆಲವೊಬ್ರದ್ದು ಹಂಗೆ ಹೆರಿಡಿಟಿನೇ ಹಂಗಿರುತ್ತೆ, ಎಷ್ಟು ತಿಂದ್ರೂ ದಪ್ಪ ಆಗಲ್ಲ. ಇವನು ಇದೇ ಥರ ಬರೀ ಆಯಿಲಿ ಫುಡ್ಡು ಇಂಥದೇ ತಿಂತಿರ್ತಾನೆ. ನಾವೇನು ಹೆಲ್ತಿ ಅಂತ ಹೋಗ್ತೀವಲ್ಲ ಅದರ ಅಪೋಸಿಟ್ ಇವನು ಅನ್ಹೆಲ್ತಿ ಫುಡ್ ಮಾತ್ರ ಕನ್ಸಿಡರ್ ಮಾಡ್ತಾನೆ. ಅಂಡ್ कौशल तेरा फेवरेट क्या है खाने में? डिश कौन सा है फेवरेट? चिकन बिरयानी. वेज में कुछ फेवरेट नहीं है. आलू आलू चॉप. आलू चॉप क्या होता है? ನಾವು ಇವನ್ ಜೊತೆ ಎಲ್ಲೇ ಹೋದ್ರು आलू चॉप बोल रहा है. आलू चॉप क्या होता है? जो समोसे का जो मसाला होता है, हाँ, उसको लेना है. हाँ, और बेसन मैदे का, हाँ, पेस्ट बनाना. वो मसाला लेके रोल करके मैदे में डाल देना, डाल के फ्राई करना. ये ನಾವು ಆಲೂ ಬೋಂಡ ಮಾಡ್ತೀವಲ್ಲ ಆ ಥರ ಹೇಳ್ತವನೆ. ಹಾಂ, आलू बोंडा मैदा में क्या बनाता है? बेसन का आता है. बेसन में मैदा बोल रहा है कौशल. ನಾವು ಆಲೂ ಬೋಂಡ ಹೇಳ್ತೀವಲ್ಲ ಅದನ್ನೇ ಹೇಳ್ತವನೆ. ಇನ್ನೊಂದು ಏನಂದ್ರೆ, ಒಂದು ನಾವು ಎಲ್ಲೆಲ್ಲಿ ಟ್ರಿಪ್ಪಿಗೆ ಹೋಗ್ತೀವಲ್ಲ, ಎಲ್ಲಿ ಹೋದ್ರೂ ಬರೀ ಆಲೂ ಐಟಮ್ನೇ ಆರ್ಡರ್ ಮಾಡ್ತಾರೆ. ನಮಗೆ ಆಲೂ ಇಷ್ಟನೇ ಆಗಲ್ಲ. ನಾವು ಸೌತ್ ಇಂಡಿಯನ್ಸು ಆಲೂ ಇಷ್ಟ ಆಗಲ್ಲ, ಬಟ್ ಇವ್ರು ನಾರ್ತಲ್ಲಿ ತುಂಬಾನೇ ಆಲೂ ಯೂಸ್ ಮಾಡ್ತಾರೆ. ಎಲ್ಲ ಹೋದ್ರು ಆಲೂ ಗೋಬಿ, ದೂಸರಾ ಕುಚ್ ಲೇನಾ ಅಂದ್ರೆ ಆಲೂ ಮಟರು. ಆಲೂ ಅಲ್ಲೇ ವೆರೈಟಿ ಚೇಂಜ್ ಮಾಡ್ತಾನೆ ಅಷ್ಟೇ, ಬರೀ ಆಲೂ ತಿಂತಾನೆ. ನೋಡಿ, ಇಲ್ಲಿ ಯಾವುದೋ ಒಂದು ಹೋಗ್ತಾ ದಾರಿಯಲ್ಲಿ ಒಂದು ಹಳ್ಳಿಯಲ್ಲಿ ನಿಲ್ಸಿದೀವಿ. ಹಾ ಸರಿ, ಹೋಗ್ಬಾ. ಇಡ್ಲಿ ಆಗಿದೆ ಫಸ್ಟ್ ಇಡ್ಲಿ ಆಗಿದೆ ಕೇಳ್ಕೊಂಡು ಇವ್ರಿಗೆ ತಿನ್ಸ್ಕೊಂಡು ಹೋಗೋಣ, ಸಿಗೋಣ ಅಲ್ಲಿ ಮೇಕೆದಾಟ ಹತ್ರ. ಬಾಯ್. ಕುಳ್ಚಾರ ಬಂದಿದ್ವಿ. ತಟ್ಟೆ ಇಡ್ಲಿ ನಂಗೆ ಆಕ್ಚುಲಿ ತಟ್ಟೆ ಇಡ್ಲಿ ಇಷ್ಟ ಆಗಲ್ಲ. ನಾನ್ ವೆಜ್ ಜಾಸ್ತಿ ಇಷ್ಟಪಡಲ್ಲ. ಇವರು ಜಾಸ್ತಿ ಆಲ್ಮೋಸ್ಟ್ ವೆಜ್ ತಿನ್ನಕ್ಕೆ ನೋಡ್ತಾರೆ. ಯಾವ ಥರ ಮಾತಾಡ್ತಾರೆ ಅಂದರೆ, ನಾನ್ ವೆಜ್ ತಿಂದ್ರೆ ಏನೋ ಪಾಪ ಮಾಡ್ತಿದ್ದೀವಿ ಆ ಥರ ಯೋಚನೆ ಮಾಡ್ತಾರೆ. ಸೊ ನಾನ್ ವೆಜ್ ಜಾಸ್ತಿ ತಿನ್ನಲ್ಲ. ಅವ್ರಿಗೆ ತಟ್ಟೆ ಇಡ್ಲಿ ಇಷ್ಟ ಆಗಲ್ಲ, ಬಟ್ ಇವಾಗ ಅನಿವಾರ್ಯ ತಿನ್ನಲೇಬೇಕು. ತಿಂತವ್ರೆ. ಹೇಗಿದೆ? ಇದು ಉದ್ರಿಲ್ವಾ? ಬಜ್ಜಿ ಕೊಟ್ಟಿದ್ದಾರೆ. ಯಾವುದು ಬಜ್ಜಿ ಚೆನ್ನಾಗಿದೆನಾ?
ಬೇಡ ಕಟ್ ಮಾಡು. ನನಗೆ ರಿವ್ಯೂ ಮಾಡ್ತೀನ ಫುಡ್ ರಿವ್ಯೂ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾಮ್ರಾದ ಮುಂದೆ. ನಾವೇನು ಈ ಥರ ಆಕ್ಟಿಂಗ್ ಮಾಡೋರಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಬೈತಿರ್ತಾಳೆ ಹಿಂಗೆ ಮಾಡು. ಇವಾಗ ನೋಡು, ಒಂದು ಕ್ಯಾಮ್ರಾ ಹಿಡಿದಿದ್ದಕ್ಕೆ ಮಾತಾಡ್ತಾನೆ ಇಲ್ಲ. ಹಂಗೇನಿಲ್ಲ, ನಂಗೆ ತಿನ್ಬೇಕಾದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾನು ನನ್ ಜನರ ಮುಂದೆ ಆದ್ರೂ ನಾನು ಅದೆಲ್ಲ ರಿವ್ಯೂ ಮಾಡಿ ಬಿರಿಯಾನಿ ಲಾಸ್ಟಿಗೆ ತಿನ್ನೋ ಅಷ್ಟೊತ್ತಿಗೆ ಎಷ್ಟು ತಣ್ಣಗಾಗಿ, ಎಷ್ಟು ಹೊಟ್ಟೆ ಉರಿಯೋದು ಗೊತ್ತಾ, ತಣ್ಣಗಾಗಿರುತ್ತೆ. ಆಯ್ತು ಬಿಡು, ಇವಾಗ ಹೋಗ್ಲಿ ಆಫ್ ಮಾಡು. ಸರಿ, ತಿಂದಾದ್ಮೇಲೆ ಅಲ್ಲಿ ಹೋಗಿ ಸಿಗೋಣ. ನಾವು ಒಂದು ಟೀ ಕುಡ್ಕೊಂಡ್ಬಿಡ್ತೀವಿ. ಏನಾಯ್ತು ಗೊತ್ತಾ, ಇವಾಗ ನಾವು ಮೇಕೆದಾಟು ಹೋಗಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಕ್ಲೋಸ್ ಆಗಿದೆ, ಕಳ್ಸಿದ್ರು ವಾಪಸ್. ನೀರ್ ತುಂಬಾ ಜಾಸ್ತಿ ಇದೆಯಂತೆ, ಅದಕ್ಕೆ DC ಆರ್ಡರ್ ಆಗಿದೆ ಅಂತೆ, ಯಾರನ್ನೂ ಬಿಡಂಗಿಲ್ಲ, ತುಂಬಾ ನೀರ್ ಜಾಸ್ತಿ. ನೋಡಿ, ಯಾರಾದ್ರೂ ಇವಾಗ ಮೇಕೆದಾಟು ಬರ್ತಾ ಇದ್ರೆ ಕರೆಕ್ಟ್ ಆಗಿ ಎನ್ಕ್ವೈರಿ, ಹಳೆ ರಿವ್ಯೂಸ್ ನೋಡಿ ಗೂಗಲ್ ಅಲ್ಲಿ ಹಾಕಿರ್ತಾರೆ. ಗೂಗಲ್ ಅಲ್ಲಿ ಅಪ್ಡೇಟ್ ಮಾಡಿರಲ್ಲ ನಾವು. ಅದು ಆಕ್ಚುಲಿ ಗೂಗಲ್ ಮ್ಯಾಪ್ ಅಲ್ಲಿ ದ ರೂಟ್ ಮೇ ಬಿ ಅಫೆಕ್ಟೆಡ್ ಬೈ ಫ್ಲಡ್ ಅಂತ ಇತ್ತು, ಬಟ್ ಮೇ ಬಿ ಅದು ಎಲ್ಲ ಕಡೆ ಇವಾಗ ಫ್ಲಡ್ ಬರ್ತಿದೆಯಲ್ಲ, ಸೊ ಆ ರೀಸನ್ ಅಂತ ಅನ್ಕೊಂಡೆ ನಾನು. ಸೊ ಸದ್ಯಕ್ಕೆ ವಿಸಿಟ್ ಮಾಡಬೇಡಿ ಅಂತಾನೆ ಹೇಳ್ತೀನಿ ಮೇಕೆದಾಟು. ನಿಮಗೆ ವಿಸಿಟ್ ಮಾಡಕ್ ಬಿಡೋದು ಇಲ್ಲ, ಅಲ್ಲಿ ಬಿಡಲ್ಲ. ಬರಕ್ ಹೋಗ್ಬೇಡಿ, ಅಲ್ಲ ಬಂದ್ರೆ ವಾಪಸ್ ಹೋಗ್ಬೇಕಲ್ಲ. ಬಟ್ ಚುಂಚಿ ಫಾಲ್ಸ್ ಓಪನ್ ಇದೆ, ಇವಾಗ ನಾವು ಚುಂಚಿ ಫಾಲ್ಸ್ ಹೋಗ್ತಾ ಇದೀವಿ. ಇವಾಗ ನಮ್ಗೆ ಆಪ್ಷನ್ ಇಲ್ಲ, ಸೊ ಚುಂಚಿ ಫಾಲ್ಸ್. ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಟೈಮ್ ಅಲ್ಲಿ ಫಾಲ್ಸ್ ತುಂಬಾನೇ ನೀರ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರ್ಬೋದು ಮೇ ಬಿ ಅನ್ಕೊಂಡಿದೀವಿ. ಸೊ ಹೋಗ್ತಾ ಇದೀವಿ, ಹೋಗಿ ಸಿಗೋಣ. ಅಲ್ಲೂ ಏನಿದೆ ಕರ್ಮಕಾಂಡಗಳು ನೋಡೋಣ. ಯಾವ್ದೋ ಒಂದು ಹಳ್ಳಿ ಇದೆ, ತುಂಬಾ ಚೆನ್ನಾಗಿದೆ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಕಡೆ ಆ ಕಡೆ ಮನೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಹಳೆ ಕಾಲದ ಮನೆಗಳು. ಅಲ್ಲಿ ಹಳೆ ಕಾಲದಲ್ಲಿ ಕಟ್ಟೆ ಮೇಲೆ ಅಜ್ಜಂದ್ರು ಕೂತ್ಕೊಂಡು ಮಾತಾಡ್ತಿರೋ ಥರ. ಮತ್ತು ಇಲ್ಲಿ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಚುಂಚಿ ಫಾಲ್ಸಿಗೆ ಹೋಗೋ ದಾರಿಲಿ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ. ದೇವಸ್ಥಾನ ನೋಡಿ ಬನ್ನಿ, ಇಲ್ಲಿ ಹೆಂಗಿದೆ ನೋಡಿ, ಇಲ್ಲಿ ಹೆಂಗಿದೆ ದೇವಸ್ಥಾನ. ಚೆನ್ನಾಗಿದೆ ಅಲ್ಲ ನೋಡಿ, ಹಳ್ಳಿ ಎಷ್ಟು ಚೆನ್ನಾಗಿದೆ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಇಲ್ಲಿ ನೋಡಿ ಸಕ್ಕದಾಗಿದೆ ಮನೆ ಅಲ್ಲ. ಅಂತ ಹೇಳ್ತಾರಲ್ಲ, ಆಗಿನ ಜಗ್ಲಿ ಕಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಮನೆ ಅದೇ ಸ್ಟೈಲಲ್ಲಿ. ಇವ್ರ ಹಿಂದ್ಗಡೆ ನಿಂತ್ಕೊಂಡು ಎಲ್ಲ ಬೈಕ್ನು ರಿವ್ಯೂ ಮಾಡ್ತಿದ್ದಾರೆ, ಒಂದೊಂದೇ ಬೈಕ್ನ. ಆ ಬೈಕಿಂಗೆ, ಈ ಬೈಕಿಂಗೆ, ಇವ್ರಂಗೆ ಅವ್ರಂಗೆ. ನಾವೆಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ತಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಓಡ್ಸಕ್ ಚೆನ್ನಾಗಿದೆ, ಬಟ್ ಅಡ್ವೆಂಚರ್ ಎಲ್ಲ ಆಗಲ್ಲ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು. ಒಂದು ಗಾಡಿಯಲ್ಲಿ ಎಷ್ಟೊಂದು ಹೆಲ್ಮೆಟ್ ಹಾಕಿದ್ದಾರೆ. ಇಷ್ಟು ಜನ ಒಂದೇ ಬೈಕಲ್ಲಿ ಬಂದಿರ್ತಾರ? ಇಲ್ಲ, ಚಾನ್ಸೇ ಇಲ್ಲ. ಇಲ್ಲಿಂದ 500 ಮೀಟರ್ ನಡ್ಕೊಂಡು ಹೋಗ್ಬೇಕು ಕೆಳಗಡೆ. ಬನ್ನಿ ಹೋಗೋಣ. ಕಿರಣ್, ಶೋಭಾ, ನಿಂಗೆ ಗೊತ್ತಿದೆಯಲ್ಲ ರೂಟ್ ಎಲ್ಲ? ನೀನ್ ಯಾವಾಗ ಬಂದಿದ್ದೆ? ಯಾರೋ ಹೇಳಿದ್ ಕೇಳ್ಕೊಂಡ್ಬಿಟ್ಟಿಲ್ಲಿ. ನೀನೇ ಮಾಡ್ಸಿರೋದು. ಬಿಸಿಲು ಹೊಡಿತಾ ಇದೆಯಲ್ಲ. ಕೌಶಲ್, ನಿಂಗೆ ಗೊತ್ತಿರೋ ಕನ್ನಡ ವರ್ಡ್ ಯಾರ್ದಾದ್ರು ಹೇಳು. कुछ तो पूछो कन्नड़ा में कौशल. बेगा बन्नी हो, शोभा ने सिखाया. कौशल, कन्नड़ा में कुछ बोलो ना. सुमने 12 ಏನು? ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಓಹೋ, 2 ದಾರಿ ಇದಾವೆ ಅನ್ಕೊಳ್ತೀನಿ. ಅಲ್ಲಿ ಆ ಕಡೆಯಿಂದ ಒಂದ್ ದಾರಿ, ಈ ಕಡೆ ಶಾರ್ಟ್ ರೂಟ್ ಅಂತೆ. ಸೊ ಈ ಶಾರ್ಟ್ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ಜನ ಇಲ್ಲಿಂದಾನೇ ಹೋಗಿದ್ದಾರೆ. ಸೊ ನಾವು ಇಲ್ಲೇ ಹೋಗ್ತಾ ಇದೀವಿ. ಶೋಭಾ ಅವ್ರು ತೋರಿಸಿದ್ರಲ್ಲ ರೂಟು, ಆ ರೂಟ್ ಅಲ್ಲ ಅಂತೆ. ನೋಡಿ, ಯಾರೋ ಬಂದ್ರು ಅಂತೇಳಿ ಅವ್ರ ಹಿಂದೆ ಬಂದ್ಬಿಟ್ಟಿದೀವಿ. ಅವರು ಪಾಪ ವಾಪಸ್ ಹೋಗ್ತವ್ರೆ. ನಾವು ವಾಪಸ್ ಹೋಗ್ತಾ ಇದೀವಿ. ಅದೇ ರೋಡ್, ಇನ್ನೊಂದು ರೋಡ್ ಅಂತ ಹೇಳಿದ್ವಲ್ಲ, ಆ ರೋಡ್ಗೆ ಹೋಗ್ತಾ ಇದೀವಿ. हे कौशल, क्या बे, कैसा रूट में बुला के लेके आया तूने? हाँ, एडवेंचर, ये लेवल पे एडवेंचर.
ಓಕೆ ಓಕೆ ಓಕೆ. ನೋಡಿ ಇದು ಟಾಪ್ ವ್ಯೂ. ನಾವು ಇವಾಗ ಬಂದಿದ್ದ ದಾರಿಲಿ ನಮಗೆ ಈ ತರ ಕಾಣಿಸ್ತಾ ಇದೆ. ಇಲ್ಲಿ ಫಾಲ್ಸ್ ಏನು ಕಾಣಿಸ್ತಿಲ್ಲ, ಬಟ್ ಫಾಲ್ಸ್ ಜನ ಏನು ಎಲ್ಲ ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಎಲ್ಲಪ್ಪ ಅಂದ್ರೆ ಮೇಕೆದಾಟು ಇದೆಯಲ್ಲ, ಸೇಮ್ ಅದೇ ತರ ಕುತ್ಕೊಂಡು ನೋಡಕ್ ಎಂಜಾಯ್ ಮಾಡಕ್ಕಿದೆ. ಐ ಥಿಂಕ್ ಫಾಲ್ಸ್ ಆ ಕಡೆ ಇದೆ ಅನ್ಸುತ್ತೆ. ಯಾವ್ದೋ ಗೊತ್ತಿಲ್ಲ ಎಲ್ಲೆಲ್ಲಿ ಬಂದು ಏನು ವ್ಯೂಸ್ ಅಂತೂ ಇದೆ ಅಷ್ಟೇ. ಜನ ನೋಡಿ ಇಲ್ಲಿ ತುದಿಲೆಲ್ಲ ಇದಾರೆ. ಇಲ್ಲಿ ತುಂಬಾ ಡೇಂಜರ್ ಪ್ಲೇಸ್ ಇದೆ ಇದು, ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಯಾರು ಹರಸಾಹಸ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಸೈಡಿಗೆ ನಿಂತ್ಕೊಂಡು ನಮ್ ತರ ನೋಡ್ಕೊಂಡು ಹೋಗ್ಬೇಡಿ. ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ. ಬೆಂಗಳೂರಲ್ಲಿ ಆ ರೋಡ್ಗಳು ಆ ಬಿಲ್ಡಿಂಗ್ ಮಧ್ಯೆ ಇರೋದಕ್ಕಿಂತ ಈ ನೇಚರ್ ಮಧ್ಯೆ ಸ್ವಲ್ಪ ಬಂದು ಹೋದ್ರೆ ಏನೋ ಒಂಥರ ಖುಷಿ. ಸರಿ ಬನ್ನಿ, ಚಲೋ ಚಲೋ. ऊपर चढ़ के देखना है बस. ಮೇ ಬಿ ನೋಡೋಣ ಬಾ. ಚಲೋ ನಡ್ರಿ ನಡ್ರಿ. गोकर्ण गए ना? यप हाँ बहुत टाइम गए. और चिल्ला, बड़ा मजा आ रहा था. माँ से आवाज आ रही उधर से. बहुत सही और बहुत सही था. ನೋಡಿ ಎಕ್ಕೋ ಬರ್ತಾ ಇದೆ ಅಂತ ಹೇಳಿ ಕಿರಿಸ್ತಿದ್ದಾರೆ. ಹಾ ಬರ್ತಿದೆ, ಎಕ್ಕೋ ಬರ್ತಿದೆ. बहुत ही बढ़िया इको आवाज. ನಿಮಗೆ ಬರ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ನಮ್ಗಂತೂ ಕೇಳಿಸ್ತಿದೆ. जाते तो इको नहीं होता. ये जो है ना ನೋಡಿ ಇಲ್ಲಿ ಹೆಂಗಿದೆ, ನೀರೇ ಕಾಣಿಸ್ತಿಲ್ಲಪ್ಪ. ಇದೇನಾ ಇಲ್ಲ ಬೇರೆ ಫಾಲ್ಸ್ ಗೊತ್ತಿಲ್ಲ. ಅಲ್ಲಿ ಜನಗಳಂತೂ ಓಡಾಡ್ತಿದ್ದಾರೆ. ಇಲ್ಲಿ ಇಲ್ಲಿ ಕನ್ನಡದವ್ರಿಗಿನ್ನ ಜಾಸ್ತಿ ಬೇರೆ ಅಲ್ಲಿ ಬಂಡೆ ಮೇಲೆ ಇಟ್ಕೊಂಡು ಅದೇ ಫಾಲ್ಸ್ ಅಂತ ಅನ್ಕೋತಾ ಇದೀವಿ. ಇಲ್ಲ ಕೆಳಗಡೆ ಹೋಗ್ಬೇಕು, ಇಲ್ಲಿಂದ ಹೋಗ್ತಾ ಇದೀವಿ ಇವಾಗ. ಹೆಂಡತಿ ನೆನಪು ಬರ್ತಿದ್ದಾವೆ. ಓ ಬಾರಿ ಲುಕ್ ಕೊಡ್ತೀಯ ಕಡೆ ನೀನು. ನನ್ನ ಯಾಕೋ ತೆಗಿತಾ ಇದೀಯಾ? ಎಲ್ಲ ನಿಮ್ ಬೆಂಗಳೂರೇನಾ? ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್ ಇದೆ, ಕಿಶೋರ್ ಬ್ಲಾಗ್ಸ್ ಅಂತ ಹೇಳಿ. ಏನ್ ಆಗ್ತಾ ಇದೀರಿ? ಕಿರಣ್ ಇಲ್ಲಿ ನೋಡಿ, ಇಲ್ಲಿ ಇದ್ದು ಫಾಲ್ಸು. ಅಷ್ಟ್ ದೂರ ಬಂಡೆ ಮೇಲೆ ಕುತ್ಕೊಂಡು ನೀರೇ ಬರ್ತಿಲ್ಲ ಅಂತೇಳಿ ಪೇಚಾಡ್ತಿದೀವಿ ಅವಾಗ್ಲಿಂದ. ಇಲ್ಲಿ ಏನ್ ತಿನ್ಕೊಂಡ್ ಬದುಕ್ತಾವಪ್ಪ ಇವು? ಇಲ್ಲಿ ಏನು ಸಿಗದೇ ಇಲ್ಲ. ಇಲ್ಲಿ ನೋಡಿ ಜನರು, ಇಲ್ಲಿಂದ ನೋಡಿ ಫಾಲ್ಸ್ ಇಲ್ಲಿಂದ ಬರ್ತಾ ಇದೆ ನೋಡಿ, ಇಲ್ಲಿ ಮೇಲಿಂದ. ಸೂಪರ್ ಆಗಿದೆಯಲ್ಲ, ಮಸ್ತ್ ಇದೆ. ಖುಷಿ ಆಯ್ತು, ಬಂದಿರೋದಕ್ಕೂ ಸಾರ್ಥಾಯ್ತು ನೋಡಿ. ಸೂಪರ್. ಬೇಜಾರಾಗ್ಬಿಡ್ತು ನಾವು ಇದನ್ನ ನೋಡಿರ್ಲಿಲ್ಲ ಅಂದ್ರೆ. ಅಲ್ಲೇನು ನೀರೇ ಕಾಣಿಸ್ತಿರ್ಲಿಲ್ಲ. ಬರ್ಬೋದು, ಒನ್ ಡೇ ವಿಸಿಟ್ ಆಗುತ್ತೆ ಆರಾಮಾಗಿ. ಅಲ್ಲೆಲ್ಲ ಸ್ನಾನ ಮಾಡ್ತವ್ರಲ್ಲ ಶೋಭಾ, ಅದಕ್ಕೆ ಪರ್ಮಿಷನ್ 250 rupees ಕೊಟ್ರೆ ಗೈಡ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ವಿತೌಟ್ ಗೈಡ್ ಕರ್ಕೊಂಡು ಹೋಗಲ್ಲ. ಫುಲ್ ಈ ಕಡೆ ಎಲ್ಲ ನೀರು ಹೋಗ್ತಿದೆ ಅಲ್ಲ, ಹಿಂಗೆ ಆ ಕಡೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಒಳಗಡೆಯಿಂದ ಕುರಿ ತೆಗಿತೀವಿ ಅಂತ ಯಾರೆಲ್ಲ ಆಟ ಆಡಿದ್ದೀರಾ? ಯಾರಾದ್ರೂ ಆಟ ಆಡಿದ್ರೆ ನೆನಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇದ್ರೊಳಗಡೆ ಕುರಿ ಸಿಗುತ್ತೆ ಅಂತೇಳಿ ಆಟ ಆಡ್ತಿದ್ವಿ ನಾವು, ಈ ತರ ಮಣ್ಣೊಳಗೆ. ಇಂಥ ಹುಚ್ಚಾಟ ಎಲ್ಲ ನಾವು ಆಡಿಲ್ಲ, ನಾವು ಮಾಡಿದ್ವಿ. ಸೊ ಇವಾಗ ಚುಂಚಿ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಗೆ ಈ ವಿಡಿಯೋ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಹಾಗೆ ಏನ್ ಮಾಡ್ತೀರಿ? ಶೇರ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಕೌಶಲ್ एक बार बोलना, सब्सक्राइब करो, शेयर करो, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದೀವಿ. ಬಾಯ್ ಬಾಯ್.